ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವರೇಟ್ ಚಾನೆಲ್ ಮ್ಯೂಸಿಕ್ನ ಸರದಾರ ಉದ್ಯಾ ಮ್ಯೂಸಿಕ್ನಲ್ಲಿ ನಿಮ್ಮ ಫೇವರೇಟ್ ಶೋ ಚಾಟ್ ಸ್ಟ್ರೀಟ್ ಅಂಡ್ ನಾನು ನಿಮ್ಮ ಸ್ವೀಟ್ ಹಾರ್ಟ್ ಚೈತ್ರ. ಫ್ರೆಂಡ್ಸ್, ವೆಲ್ಕಮ್ ಟು ಚಾಟ್ ಸ್ಟ್ರೀಟ್ ಅಗೇನ್. ಇವತ್ತಿನ ಚಾಟ್ ಸ್ಟ್ರೀಟ್ ಪ್ರೋಗ್ರಾಮಲ್ಲಿ ನಾನು ನಿಮ್ಮ ನೆಲೆಯಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ನೀವು ಕಾಯ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ಸೊ ಅದಕ್ಕಿಂತ ಮುಂಚೆ ಇವತ್ತು ವೆರಿ 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 ಸ್ಪೆಷಲ್ ಡೇ, ಏನಂದರೆ ಫ್ರೆಂಡ್ಶಿಪ್ ಡೇ ಆ್ಯಂಡ್ ಸೂಪರ್ ಸಂಡೇ. ಇವತ್ತು ತುಂಬ ಸ್ಪೆಷಲ್ ಆಗಿರುತ್ತೆ ಪ್ರೋಗ್ರಾಮ್, ಅದನ್ನು ನೀವು ಕಾದು ನೋಡಬೇಕು. ಆ್ಯಂಡ್ ಚಾಟ್ ಸ್ಟ್ರೀಟ್ನ ಇಂಪ್ಯಾಕ್ಟ್ ಹೇಗಿರುತ್ತೆ ಅಂತ ಒಂದು ಸಣ್ಣ ರಿಯಾಲಿಟಿ ಚೆಕ್ ನಿಮ್ಮ ಮುಂದೆ ಇದೆ. ಮಸಾಲೆ ದೋಸೆ ಕೊಡಿ. ಹಾಯ್ ಚೈತ್ರ. ಹಾಯ್. ಏನಿಲ್ಲಿ ನಿಮ್ಮ ಶೋ ನೋಡೋದಲ್ವಾ, ಅದಕ್ಕೆ ಟ್ರೈ ಮಾಡಿ. ಓ ಮೈ ಗಾಡ್, ವೆರಿ ನೈಸ್ ವೆರಿ ನೈಸ್. ಸೊ ನಾನೊಂದು ಮಸಾಲೆ ದೋಸೆ ತೊಗೊಂಡಿದ್ದೀನಿ, ನಿಮಗೇನು ಬೇಕು ಹೇಳಿ, ಸ್ಪೆಷಲ್ ಆಗಿ ಮಾಡಿಸ್ಕೊಡ್ತೀನಿ. ನಮಗೆ ಐಸ್ ಕ್ರೀಮ್ ಇಲ್ಲ ಅಂತಂದರೆ, ಸೊ ಒಂದು ಕೇಕ್ ಬಾಚಲ್ಲಿಗೆ ನನಗೆ ಒಂದು ಫ್ರೂಟ್ ಜಾಕ್ಪಾಟ್. ಓ ಮೈ ಗಾಡ್, ನೋಡಿದ್ರೆ ವೀಕ್ಷಕರೇ, ನಾನು ಶೋ ನೋಡಿ ನನ್ನ ಫ್ರೆಂಡ್ಸ್ ಎಲ್ಲ ನಾನು ಹೋಗಿದ್ದ ಕಡೆ ತೋರಿಸಿದ ಕಡೆ ಎಲ್ಲ ಬಂದ್ಬಿಟ್ಟಿದ್ದಾರೆ. ಸೊ ಇನ್ನೇನು ವಿಶೇಷ, ನೀವು ಬಂದಿದ್ದೀರಾ ಇಲ್ಲಿ? ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಓ ಮೈ ಗಾಡ್. ಅಲ್ಲ, ಇವತ್ತು ಏನು ಸ್ಪೆಷಲ್? ಫಸ್ಟ್ ಆಫ್ ಆಲ್ ಫ್ರೆಂಡ್ಶಿಪ್ ಡೇ, ನಿಮ್ಮಿಬ್ಬರು ಮೀಟ್ ಮಾಡಿದ್ದೀನಿ, ಫುಲ್ ಖುಷಿ ಆಗ್ತಿದೆ. ಸೊ ಏನು ಕ್ಲಾಸ್ ಇಲ್ವಾ? ಕ್ಲಾಸ್ ಎಲ್ಲ ಬಂಕಾ? ಚೈತ್ರಾಗೆ ಚಾಟ್ ಸ್ಟ್ರೀಟ್ ಮಾಡಿ ಮಾಡಿ ಮರ್ತೋಗಿದೆ ಅನ್ಕೋತೀನಿ. ಇವತ್ತು ಸಂಡೇ ಅಂತ ಇವತ್ತು ಕ್ಲಾಸಸ್ ಇರಲ್ಲ. ಓ ಮೈ ಗಾಡ್, ಓಕೆ ಓಕೆ. ಸೊ ಇವಳು ನನ್ನ ಬೆಸ್ಟ್ ಫ್ರೆಂಡ್ ಕಾಲೇಜಲ್ಲಿ. ನಾನು ಇವಳು ಯಾವಾಗಲೂ ಮಾತಾಡ್ತಾನೆ ಇರ್ತೀವಿ ಕ್ಲಾಸಲ್ಲಿ. ಆಚೆ ಒತ್ತು ಕಳಿಸ್ತಾ ಇರ್ತಾರೆ ಅವಾಗವಾಗ. ಹಾಂ, ಸೊ ರಾಜೇಶ್ವರಿ ಇವಳು. ಆ್ಯಂಡ್ ಇವಳು ಶೀತಲ್, ನನ್ನ ಫ್ಯಾಮಿಲಿ ಫ್ರೆಂಡ್. ಟ್ರಿಪ್ಸು ಅದು ಇದು ಹೋಗ್ಬೇಕಾದ್ರೆ ಯಾವಾಗಲೂ ಸಿಗ್ತಾ ಇರ್ತಾಳೆ. ಆ್ಯಂಡ್ ಇವರಿಬ್ರು ಒಟ್ಟಿಗೆ ಇವತ್ತು ಬಂದುಬಿಟ್ಟಿದ್ದಾರೆ ನನ್ನ ಶೋ ನೋಡಿ ಎಷ್ಟು ಚೆನ್ನಾಗಿ. ಓಕೆ, ಇವಾಗ ಇಬ್ಬರು ಏನು ಆರ್ಡರ್ ಮಾಡಿದ್ದೀರಾ? ನಾವು ಈಗ ಮಸಾಲ ದೋಸೆ ಆರ್ಡರ್ ಮಾಡಿ. ನಾನು ಮಸಾಲ ದೋಸೆ ಆರ್ಡರ್ ಮಾಡಿ. ಓಕೆ, ಎಲ್ಲ ಮಸಾಲೆ ದೋಸೆ ಸ್ಪೆಷಲ್ ಅವತ್ತು ತೋರಿಸಿದ್ನಲ್ಲ, ಎಲ್ಲ ಮಸಾಲೆ ದೋಸೆ ಆರ್ಡರ್ ಮಾಡಿಬಿಟ್ಟಿದ್ದಾರೆ. ಓ ಮೈ ಗಾಡ್. ಹಾಯ್ ಜ್ಯೋತಿ, ಏನಿಲ್ಲಿ? ನಾನು ಮಸಾಲೆ ದೋಸೆ ತಿನ್ನಕ್ಕೆ ಬಂದಿದ್ದೀನಿ. ಓಕೆ, ಸಿಕ್ಬಿಟ್ಟಿದ್ಯಾ? ಹಾಂ, ಫ್ರೆಂಡ್ಶಿಪ್ ಡೇ ದಿವಸ ನಂಗೆ ತುಂಬ ಖುಷಿ ಆಗ್ತಾ ಇದೆ. ವಾವ್, ನೋಡಿದ್ರೆ ವೀಕ್ಷಕರೇ, ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ನಂಗೆ ಗೊತ್ತಿರೋ ಎಷ್ಟೊಂದು ಜನ ಯಾರ್ಯಾರು ಸಿಗ್ತಾರೋ ಇವತ್ತು ಕಾದ್ ನೋಡಬೇಕು. ಸೊ ಇವಾಗ ಎಲ್ಲರೂ ಸ್ಪೆಷಲ್ ಮಸಾಲ ದೋಸೆ ತಿನ್ನೋಕ್ಕೆ ರೆಡಿ ಆಗಿದ್ದಾರೆ. ನನಗೆ ಬಾಯಿ ಹೊರಡ್ತಾ ಇಲ್ಲ, ಯಾಕಂದರೆ ಎಲ್ಲರೂ ನೋಡ್ಬಿಟ್ಟು ಇವಾಗ ನಿಮ್ಮೆಲ್ಲರಿಗೂ ಸ್ಪೆಷಲ್ ಮಸಾಲ ದೋಸೆ ಕೊಡಿಸ್ತೀನಿ. ಓಕೆನಾ? ರೆಡಿ ಟು ಈಟ್. ಸೊ ಎಲ್ಲ ನನ್ನ ಫಾಲೋ ಮಾಡಿ ಬನ್ನಿ. ಓಕೆ, ಇವಾಗ ದೋಸೆ ರೆಡಿ ಆಗಿದೆ, ನಾವೆಲ್ಲ ತಿಂತೀವಿ ಅಲ್ವಾ? ಎಸ್. ಆದರೆ ಎಷ್ಟು ಎಣ್ಣೆ ಇದೆ ತಿಂದು ನಾನು ವರ್ಕೌಟ್ ಎಷ್ಟು ಮಾಡಬೇಕಾಗುತ್ತೆ ಗೊತ್ತಾ ಜಿಮ್ಮಲ್ಲಿ, ಇಷ್ಟು ಎಣ್ಣೆ ತಿಂದರೆ? ಗುಗ್ಗು, ಅದು ಎಣ್ಣೆ ಅಲ್ಲ, ಬೆಣ್ಣೆ ಕಣೆ ಹಾಕಿರೋದು. ಫಸ್ಟ್ ವರ್ಕೌಟ್ ಮಾಡಿ ಚಾಟ್ ಶೀಟಲ್ಲಿ ತಿಂದು ಎಷ್ಟು ದುಮ್ಮಿ ಆಗೋದಿದೆಯಾ ನೋಡು. ಕರೆಕ್ಟ್. ಎಷ್ಟು ವರ್ಷ ನೋಡ್ತಾರೆ, ಎಷ್ಟು ದಪ್ಪ ಆಗಿದೆ ಒಂದೇ ತಿಂಗಳಲ್ಲಿ. ನಾನು ದಪ್ಪ ಅಂತೆ, ಎಷ್ಟು ಸಣ್ಣ ನಮ್ಮ ವೀಕ್ಷಕರಿಗೆ ಗೊತ್ತು. ದೋಸೆ ತಿನ್ನೋಣ, ಬರೀ ಮಾತಾಡ್ತಾನೆ ಇದ್ದೀರಲ್ಲ. ಓಕೆ, ದೋಸೆ 1 2 3 ಗೋ. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಸೊ ಇವಾಗ ಫ್ರೆಂಡ್ಶಿಪ್ ಡೇ ಸ್ಪೆಷಲ್ ಡೇ ದಿನ ನನ್ನ ಜೊತೆ ಸ್ಪೆಷಲ್ ಫ್ರೆಂಡ್ಸ್ ಇದ್ದಾರೆ. ಸೊ ಇವ್ರನ್ನ ನಾನೊಂದು ಗೇಮ್ ಆಡಿಸ್ಬಿಟ್ಟು ಅವ್ರಿಗೊಂದು ಗಿಫ್ಟ್ ಕೊಡೋಣ ಅಂತ ಪ್ಲ್ಯಾನ್ ಮಾಡ್ಕೊಡ್ತೀನಿ. ಏನು ಗೇಮು ಏನಪ್ಪ ಅಂತಂದರೆ, ನಿಮಗೆ 60 ಸೆಕೆಂಡ್ಸ್ ಟೈಮ್ ಕೊಡ್ತೀನಿ. ಐ ಲವ್ ಉದ್ಯಾ ಮ್ಯೂಸಿಕ್ ಅಂತ ಹೇಳ್ಬೇಕು. ಯಾರು ಜಾಸ್ತಿ ಹೇಳ್ತಾರೆ ಅಂತ ನೋಡೋಣ. ಕಂಟಿನ್ಯೂಸ್ಗೆ ಐ ಲವ್ ಉದ್ಯಾ ಮ್ಯೂಸಿಕ್, ಐ ಲವ್ ಉದ್ಯಾ ಮ್ಯೂಸಿಕ್. ಆಬ್ವಿಯಸ್ಲಿ ಯು ಆಲ್ ಲವ್ ಉದ್ಯಾ ಮ್ಯೂಸಿಕ್. ಸೊ ಗೇಮ್ ಸ್ಟಾರ್ಟ್ ಮಾಡೋಣ. ಓಕೆ, ಫಸ್ಟು ಇವ್ರ ಜೊತೆ ಸ್ಟಾರ್ಟ್ ಮಾಡೋಣ. ಸೊ ಜ್ಯೋತಿ, ಯುವರ್ ಟೈಮ್ ಸ್ಟಾರ್ಟ್ ನೌ. I love Udaya music, 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 I love Udaya music. Awesome. Okay, ಇವಾಗ ಇವರು 45 ಟೈಮ್ಸ್ ಐ ಲವ್ ಉದ್ಯಾ ಮ್ಯೂಸಿಕ್ ಅಂತ ಹೇಳಿದ್ದಾರೆ. ಸೊ ಇವರಿಬ್ರು ಎಷ್ಟು ಸತಿ ಹೇಳ್ತಾರೆ ನೋಡೋಣ. ಇವಾಗ ರಾಜೇಶ್ವರಿ ಟರ್ನು. ಸೊ ರಾಜ್, ಕಮ್ ಆನ್, ಸ್ಟಾರ್ಟ್. Your time starts now. I love Udaya music, 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 Udaya music,
I love Udaya music. Oh, this is so confusing. I love Udaya music. I love Udaya music. I love Udaya music. I totally love Udaya music. Udaya music is the best. I love Udaya music. Again, I love Udaya music. 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 ಅಲ್ಲ ನಾನು ಹಿಂಗೆ ಹೇಳ್ಕೊಂಡಿರೋ ಡೈಲಾಗ್ ಇಲ್ಲ ಏನೇನೋ ಹೇಳ್ಬಿಟ್ಟು ಬಟ್ ಶಿ ಲವ್ಸ್ ಉದ್ಯಾ ಮ್ಯೂಸಿಕ್. ಸೊ ಇವ್ರಿಗಿಂತ 4 ಸತಿ ಜಾಸ್ತಿ ಹೇಳ್ಬಿಟ್ಟಿದ್ದಾರೆ. ಎಕ್ಸ್ಟ್ರಾ ಡೈಲಾಗ್ ಜೊತೆ 49 ಟೈಮ್ಸ್ ಹೇಳಿದ್ದಾರೆ. ಸೊ ಇವ್ರು ಎಷ್ಟು ಹೇಳ್ತಾರೆ? I love Udaya music. 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 I really love Udaya music. I 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 love Udaya music. ಓಕೆ, ಸೊ ಫುಲ್ ಕಾನ್ಸಂಟ್ರೇಟ್ ಆಗೋಗ್ಬಿಟ್ಟಿದೆ ನನ್ನ ಮೈಂಡು. ಐ ಲವ್ ಉದ್ಯಾ ಮ್ಯೂಸಿಕ್ ಅಲ್ಲ ಮ್ಯೂಸಿಕ್ಕು. ಐ ರಿಯಲಿ ಲವ್ ಉದ್ಯಾ ಮ್ಯೂಸಿಕ್ ಅಂತೆಲ್ಲ ಹೇಳ್ಬಿಟ್ಟು ಇವರು 45 ಟೈಮ್ ಹೇಳಿದರೆ ಐ ಲವ್ ಉದ್ಯಾ ಮ್ಯೂಸಿಕ್ ಅಂತ. ಸೊ ಇವಾಗ ಗ್ರ್ಯಾಂಡ್ ಗೇಮ್ನ ಗ್ರ್ಯಾಂಡ್ ವಿನ್ನರ್ ಯಾರು ಅಂತ ಗೊತ್ತಾಯ್ತಲ್ಲ, ರಾಜೇಶ್ವರಿ. ಸೊ ಅವರಿಗೆ ನಾನು ಗ್ರ್ಯಾಂಡ್ ಗಿಫ್ಟ್ ಕೊಡ್ತೀನಿ. ಎಸ್, ಎಲ್ಲರಿಗೂ ತುಂಬಾ ಇಷ್ಟ ಆಗುವಂಥ ಪರ್ಸ್, ವಾಲೆಟ್, ಇದರೊಳಗೆ ಮಿರರ್ ಇದೆ. ಸೊ ಕಂಗ್ರ್ಯಾಚುಲೇಷನ್. Thank you so much. I'm so happy. Thanks again. ಸೊ ಇವಾಗ ಫ್ರೆಂಡ್ಶಿಪ್ ಬ್ಯಾಂಡ್ ಎಲ್ಲ ಕಟ್ಟಾಯಿತು, ಮಸಾಲೆ ದೋಸೆ ತಿಂದಾಯಿತು. ನಮ್ಮ ಗ್ಯಾಂಗು ಇನ್ನೂ ಅಲ್ಲಿ ಇದರಂತೆ ಶಾಪಿಂಗ್ ಹೋಗ್ತೀವಿ. ನಮ್ಮನ್ನ ಫಾಲೋ ಮಾಡಿ. ಕೀಪ್ ವಾಚಿಂಗ್ ಚಾಟ್ ಸ್ಟ್ರೀಟ್. ಅಲ್ಲ, ಇಬ್ರು ನನ್ನ ಶೋ ನೋಡಿ ನನ್ಗೆ ಹೇಳ್ದೇನೆ ಇಬ್ರು ಬ್ಯಾಗ್ ಶಾಪಿಂಗ್ ಬಂದಿದ್ದೀರಾ. ನಾನು ಕರೀದೆ. ಇವತ್ತು ಯಾವ ಡೇ ಹೇಳು ನೋಡೋಣ, ಏನು ಸ್ಪೆಷಲ್? ಆಬ್ವಿಯಸ್ಲಿ ಫ್ರೆಂಡ್ಶಿಪ್ ಡೇ ಮಾ. ನಾವಿಬ್ರು ಶಾಪಿಂಗ್ ಬಂದಿದ್ದೀವಿ. ನೀನು ಕಾಲ್ ಮಾಡಿದ್ರೆ ನೀನು ರಿಸೀವ್ ಮಾಡಲಿಲ್ಲ. ನೋಡಿದ್ರ ವೀಕ್ಷಕರೇ, ನಾವು ಯಾವಾಗಲೂ ನಿಮ್ಮ ಜೊತೆ ಇರ್ತೀವಿ. ಅದಕ್ಕೆ ನನ್ನ ಫ್ರೆಂಡ್ಸ್ ನನ್ನ ಡಿಚ್ ಮಾಡ್ಬಿಟ್ಟು ಬ್ಯಾಗ್ ಶಾಪಿಂಗ್ ಬಂದ್ಬಿಟ್ಟಿದ್ದಾರೆ. ಓಕೆ, ಸೊ ಇವಾಗ ಬ್ಯಾಗ್ ತಗೊಂಡಿದ್ದೀನಿ, ಹೇಗಿದೆ? ಸಕ್ಕತ್ತಾಗಿದೆ, ಚೆನ್ನಾಗಿದೆಲ್ಲ ಪಿಂಕ್ ಕಲರ್ ಬ್ಯಾಗು. ಆ್ಯಕ್ಚುಲಿ ನನಗೂ ತುಂಬ ಇಷ್ಟ ಆಯಿತು. ಇಲ್ಲಿ ಒಂದು ಪಿಂಕ್ ಇದೆ ನೋಡು, ಚೆನ್ನಾಗಿದೆಯಾ? ಹಾಂ, ಚೆನ್ನಾಗಿದೆ. ಆದರೆ ಕಾಸ್ಟ್ ಹೇಳ್ತಾ ಇರೋದು 250. ಬಾರ್ಗೇನ್ ಮಾಡ್ತಿರೋಲ್ಲ, ನಮಗೂ ಬಾರ್ಗೇನ್ ಇವತ್ತು ಮಾಡು. ಗೊತ್ತು, ಇಲ್ಲಿ ಬಾರ್ಗೇನ್ ಮಾಡಿ ಇದನ್ನ ಕಡಿಮೆ ರೇಟಿಗೆ ಕೊಡಿಸ್ಬೇಕು. ಇದಪ್ಪ ನಮಗೆ ಸಿಕ್ಕಿ ಫ್ರೆಂಡ್ಶಿಪ್ ಡೇ ವಿಶ್ ಮಾಡಿದ್ದಾಳೆ. ನಾನು ಬಾರ್ಗೇನ್ ಮಾಡಿ ಬ್ಯಾಗ್ ಕೊಡಿಸ್ಬೇಕಂತೆ. ಸೊ ಬಾರ್ಗೇನ್ ಮಾಡೋಣ. ಅಲ್ಲ ಕಣೆ, ಈ ಬ್ಯಾಗ್ಗಿಂತ ಈ ಬ್ಯಾಗ್ ತಗೋ ಹೇಳ್ತೀನಿ. ಯಾಕೆ ಗೊತ್ತಾ, ನಮಗೆ ಫ್ಯೂಚರ್ಗೂ ಹೆಲ್ಪ್ ಆಗುತ್ತೆ. ಇಲ್ಲಂದ್ರೆ ಬರೀ ಕಾಲೇಜಿಗೆ ಎತ್ಕೊಳ್ಳೋದು. ಇದು ಆಮೇಲೆ ಒಂದು 5 ವರ್ಷ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ನೋಡಿ ಮೆಟೀರಿಯಲ್. ಇದು ತಗೋ, ಇದ್ರಲ್ಲಿ ಬೊಂಬೆ ಎಲ್ಲ ಇದೆಲ್ಲ ನೋಡು. ಇದು ತಗೊಳ್ಳೋಣ. ಹಾಂ, ಓಕೆ. ಬಾರ್ಗೇನ್ ಮಾಡ್ತೀನಿ ನೀನು. ಓಕೆ, ಕೇಳೋಣ ಎಷ್ಟು ಕಡಿಮೆ. ಹಾಯ್ ಮಂಜು ಸರ್. ಓಕೆ, ಸೊ ಇವರು ನಮ್ಮ ಮಂಜು ಸರು. ಲಾಸ್ಟ್ ಟೈಮ್ ಬಂದಿದ್ದು ನಾನು 2 ಬ್ಯಾಗ್ ತಗೊಂಡಿದ್ದೀನಿ. ಹೆಂಗೆ 2 ಬ್ಯಾಗ್ ಎತ್ಕೊಂಡಂಗೆ ಜ್ಞಾಪಕ ಇದೆ. ಸೊ ಇವಾಗ ಫ್ರೆಂಡ್ಶಿಪ್ ಡೇ ದಿನ ಬಂದಿದ್ದೀನಿ. ಸೊ ಫ್ರೆಂಡ್ಶಿಪ್ ಡೇಗೆ ನನಗೆ ಬ್ಯಾಗ್ ಗಿಫ್ಟ್ ಕೊಡ್ತೀರಾ? ನೋಡಿದ್ರ ತಗೊಳ್ಳಿ, ಆಯ್ತು ಅಂತೆ. ಯಾಕೆ ಹೇಳಿ, ನಮ್ಮ ವೀಕ್ಷಕರೆಲ್ಲ ಇಲ್ಲಿ ಬಂದು ಬ್ಯಾಗ್ ಎಲ್ಲ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಫುಲ್ ಜೋಶ್ ಇದೆ ಅಲ್ವಾ? ಅದೇ ನನ್ನ ಗಿಫ್ಟ್ ಏನು ಬೇಡ, ನನ್ನ ಫ್ರೆಂಡ್ಸು ಬಂದಿದ್ದಾರೆ ನಿಮ್ಮ ಅಂಗಡಿಗೆ ಮತ್ತೆ ಶೋನ ನೋಡಿ. ಸೊ ಈ ಬ್ಯಾಗ್ ಇವಳಿಗೆ ಇಷ್ಟ ಆಗಿದೆ ಅಂತೆ. ಸೊ ಬಾರ್ಗೇನ್ ಮಾಡ್ತೀವಿ. ಫ್ರೆಂಡ್ಶಿಪ್ ಡೇಗೋಸ್ಕರ ಅಂಕಲ್ ಗಿಫ್ಟ್ ಕೊಡ್ತಾ ಇದ್ದಾರೆ ಇವತ್ತು. ನಮಗೋಸ್ಕರ ಡಿಸ್ಕೌಂಟ್ ಕೊಡ್ತಾ ಇದ್ದಾರಲ್ಲ. ಸೊ ವೆರಿ ನೈಸ್. ಇದು ಎಷ್ಟು ಬ್ಯಾಗ್ ಹಂಗೆ? 450 ಅಲ್ಲ. ಅಲ್ಲ, ಇದು 450 ರುಪೀಸ್ ಅಂತ ಹೇಳಿದ್ರಲ್ಲ, ಎಷ್ಟಕ್ಕೆ ಕೇಳಿ? ನಿಮಗೆ ಗೊತ್ತಲ್ಲ, ಬಾರ್ಗೇನ್ ಮಾಡ್ತೀಯಲ್ಲ. ನೀನು ಓಕೆ, 100 ರುಪೀಸ್ ಕಡಿಮೆ ಕೊಡ್ತೀರಾ 350 ರುಪೀಸ್ಗೆ? 400 ಆಗುತ್ತೆ ಫೈನಲ್. 350 ರುಪೀಸ್ ಫ್ರೆಂಡ್ಶಿಪ್ ಡೇ, 550 ರುಪೀಸ್ ಡಿಸ್ಕೌಂಟ್. 400 ಅದೇ 50 ರುಪೀಸ್ ಲೆಸ್ ಮಾಡ್ಬೋದು. 400 ಆಗುತ್ತೆ. ಓಕೆ, ನೋಡೆ ಬೊಂಬೆ ಎಲ್ಲ ಇದೆ. 400 ರುಪೀಸ್ ಕೊಟ್ಟು ತಗೋ, ಸರಿನಾ? ನೀನು ಸೆಲೆಕ್ಟ್ ಮಾಡಿದ್ರೆ ನೀನು ಬಾರ್ಗೇನ್ ಮಾಡಿದ್ರೆ ಅದಕ್ಕೋಸ್ಕರ ಬ್ಯಾಗ್, ಓಕೆನಾ? ಓಕೆ, ವೆರಿ ನೈಸ್. ಸೊ ಗೊತ್ತಲ್ಲ ಫ್ರೆಂಡ್ಸ್, ನಾನು ಕರ್ಕೊಂಡವ್ರಿಗಿರೋ ಜಾಗಕ್ಕೆ ಮತ್ತೆ ನನ್ನ ಫ್ರೆಂಡ್ಸ್ ಬಂದುಬಿಟ್ಟು ಶಾಪಿಂಗ್ ಮಾಡ್ತಾ ಇದ್ದಾರೆ. ಸೊ ನೀವು ಮಾಡಿ, ಮಿಸ್ ಮಾಡಬೇಡಿ. ಹಬ್ಬಾ, ಇವಾಗ ಬ್ಯಾಗ್ ಎಲ್ಲ ಪರ್ಚೇಸ್ ಮಾಡಾಯ್ತು. ಫುಲ್ ಖುಷಿ ಅಲ್ವಾ? ಡಿಸ್ಕೌಂಟಲ್ಲಿ ಬ್ಯಾಗ್. ನಾನು ಸಿಕ್ಕಿದ್ದು ಡಬಲ್ ಖುಷಿ ಅಂತೆ. ನಾನು ಕರೆದೇ ಬಂದು ಶಾಪಿಂಗ್ ಮಾಡಿದ್ದಾರೆ, ಡಬಲ್ ಖುಷಿ ಅಂತೆ. ಇವಾಗ ಓಕೆ, ಈ ಸಖತ್ತಾಗಿರೋ ಪರ್ಸ್ ನೀವು ಗೆಲ್ಬೇಕಾ? ಎಸ್. ಸೊ ಫ್ರೆಂಡ್ಶಿಪ್ ಡೇ ಸ್ಪೆಷಲ್
ಸೊ ನಿಮ್ಮಿಬ್ಬರಿಗೂ ಒಂದು ಗೇಮ್ ಇಡ್ತೀನಿ. ಈ ಪರ್ಸ್ ಗೆಲ್ಬೇಕಂದ್ರೆ ನೀವೊಂದು ಗೇಮ್ನಲ್ಲಿ ಗೆಲ್ಲಬೇಕು. ಯಾರು ಗೆಲ್ತೀರೋ ಅವ್ರಿಗೆ ಪರ್ಸ್, ಓಕೆನಾ? ಸೊ ಈ ಗೇಮ್ ಬಂದು ವೆರಿ ಸಿಂಪಲ್, ಏನೂ ಇಲ್ಲ. 60 ಸೆಕೆಂಡ್ಸಲ್ಲಿ ನೀವಿಬ್ರು ಕೀಪ್ ವಾಚಿಂಗ್ ಚಾಟ್ ಸ್ಟ್ರೀಟ್ ಅಂತ ಹೇಳ್ತಾನೆ ಇರಬೇಕು. ಓಕೆ, ರೆಡಿ ಟು ವಿನ್, ರೆಡಿ ಟು ಪ್ಲೇ. ಓಕೆ, ಇವಾಗ ಯಾರು ಜಾಸ್ತಿ ಗೆಲ್ತಾರೆ? ಇವರು ಉಷಾ, ಇವರು ಚೈತ್ರ. ಸೊ ಇಬ್ರು ತರ್ಲೆಗಳು ಕ್ಲಾಸಲ್ಲಿ ನಾನ್ ಸ್ಟಾಪ್ ಮಾತಾಡ್ತಾ ಇರ್ತಾರೆ. ಇವಾಗ ನೋಡೋಣ ಗೆಲ್ತಾರ ಗೇಮು ಅಂತ. ಸೊ ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. Keep watching Chat Street. 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 ಬರೀ ಚಾಟ್ ತಿನ್ನಕ್ ಮಾತ್ರ ಬರುತ್ತೆ, ಚಾಟ್ ಸ್ಟ್ರೀಟ್ ಅನ್ನಕ್ ಬರಲ್ಲ. Keep watching Chat. Keep watching Chat Street. Keep watching Chat. ಸ್ಟ್ರೀಟ್. Keep watching Chat Street. Keep watching Chat Street. ಕೀಕಾ, ಕೋಕಾ, ಏನೇನೋ ಚಾಟ್ ಸ್ಟ್ರೀಟ್ ಅಂತೆಲ್ಲ ಹೇಳ್ಬಿಟ್ಟು. ಎನಿವೆ ತುಂಬ ಚೆನ್ನಾಗಿ ಆಡಿದೆ. ಸೊ 29 ಸತಿ ಅಂದರೆ 29 ಟೈಮ್ಸು ಕೀಪ್ ವಾಚಿಂಗ್ ಚಾಟ್ ಸ್ಟ್ರೀಟ್. ಎಷ್ಟು ಸಿಂಪಲ್ಲು, 29 ಟೈಮ್ಸ್ ಹೇಳಿದ್ದಾಳೆ. ಸೊ ಇವಾಗ ಉಷಾ ಎಷ್ಟು ಸತಿ ಹೇಳ್ತಾಳೆ ನೋಡೋಣ. ರೆಡಿನಾ ಉಷಾ? All the best. ಆಲ್ ದ ಬೆಸ್ಟ್ ಅಂತ ಇವ್ರಿಗೆ ಹೇಳಕ್ಕಾಗಲ್ಲ, ಇವ್ರು ಎಷ್ಟು ಸತಿ ಹೇಳ್ತಾರೆ ಅಂತ. ಕಮಾನ್, your time starts now. Keep watching Chat Street, 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 keep watching ಚಾಟ್ ಸ್ಟ್ರೀಟ್. keep watching Chat Street, keep ಓ ಬಾ ನನಗೆ ಸುಸ್ತಾಗೋಯ್ತು. ಸಕ್ಕತ್ತಾಗಿ ಹೇಳ್ದೆಮ್ಮ. ನೀ ಭರತನಾಟ್ಯಂ ಡ್ಯಾನ್ಸ್ ಏನಾದ್ರು ಆಗಿದ್ಯಾ? ಫುಲ್ ಕೀಪ್ ವಾಚಿಂಗ್ ಚಾಟ್ ಸ್ಟ್ರೀಟ್, ಕೀಪ್ ವಾಚಿಂಗ್ ಚಾಟ್ ಸ್ಟ್ರೀಟ್ ಅಂತೆ ಕ್ಲಾಸಲ್ಲಿ ಹಿಂಗೆ ಆಡ್ತಾ ಇರ್ತಾಳೆ. ಅದಕ್ಕೆ ಎಲ್ಲರ ಹತ್ರ ಬೈಸ್ಕೊಳ್ಳೋದು. ಮೊನ್ನೆ ಟೀಚರ್ ಆಚೆ ಹಾಕಿದ್ರಲ್ಲ, ನಪ್ಕ ಇದೆಯಾ? ಓ ಮೈ ಗಾಡ್. ಸೊ ಇವಾಗ ಉಷಾ ಫುಲ್ ಜೋಶಲ್ಲಿ 33 ಸತಿ ಕೀಪ್ ವಾಚಿಂಗ್ ಚಾಟ್ ಸ್ಟ್ರೀಟ್ ಅನ್ನೋಣ ಹೇಳಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್. ಓಕೆ, 5 ಜನ ಗ್ಯಾಂಗ್ನ ಕರ್ಕೊಂಡೋಗಿ ವಡಾಪಾವ್ ತಿನ್ನೋಣ, ಓಕೆನಾ? ಕಮ್ ಆನ್, ಫಾಲೋ ಮೀ. ಓಕೆ, ಇವಾಗ ಫ್ರೆಂಡ್ಶಿಪ್ ಡೇ ದಿನ ಎಲ್ಲ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಇನ್ನು ಈ ಸೆಲೆಬ್ರೇಷನ್ ಇನ್ನು ಹೈ ಮಾಡೋದಕ್ಕೆ ನಾವು ಕಡಕ ವಡಾಪಾವ್ ಬಂದಿದ್ದೀವಿ. ಛೋಟಾ ಸ್ಟ್ರೀಟ್ ಅನ್ಬೋದು. ರೆಡಿನಾ ಎಲ್ಲರೂ? ನಿಮಗೆ ಏನೇನು ಬೇಕೋ ಎಲ್ಲ ಆರ್ಡರ್ ಮಾಡಿ. ನಂದೇ ಟ್ರೀಟು. ನಮ್ಮ ವೀಕ್ಷಕರು ನೋಡ್ತಾರೆ, ಬಟ್ ಇಲ್ಲಿ ಬಂದ್ಬಿಟ್ಟು ಮತ್ತೆ ತಿಂತಾರೆ. ಸೊ ಇವಾಗ ನಾವು ತಿನ್ನೋಣ ಬನ್ನಿ. ಇವಾಗ ಪಟಾಕ ವಡಾಪಾವ್ ಅಂಗಡಿಲಿ. ಓಕೆ, ರೆಡಿನಾ? ಇವಾಗ ಯಾರ್ಯಾರಿಗೆ ಏನೇನು ಬೇಕು ಆರ್ಡರ್ ಮಾಡಿ. ಅದಕ್ಕಿಂತ ಮುಂಚೆ ನಾನು ಏನು ಹೇಳ್ತೀನಿ ಅಂದರೆ, ಇಲ್ಲಿ 10 ರೂಪೀಸ್ಗೆ ಹಾಟ್ ಚಾಕ್ಲೇಟ್ ಫಡ್ಜು, ಬ್ಲ್ಯಾಕ್ ಕರೆಂಟ್ ಫಡ್ಜ್ ಎಲ್ಲ ಸಿಗುತ್ತೆ. ನಿಮ್ಗೆ ಏನಾದ್ರು ಬೇಕಾ? ಎಲ್ಲರಿಗೂ ಅದೇ ಹೇಳ್ಬಿಡ್ಲಾ? ಹಾಂ, ಓಕೆ. ಯಾರ್ಯಾರಿಗೆ ಏನೇನು ಬೇಕು ಹೇಳ್ಬಿಡಿ. ನಮ್ಮ ಮ್ಯಾಮ್ ಇದ್ದಾರೆ, ಪೂರ್ಣಿಮಾ ಮ್ಯಾಮ್ ಅವರು. ಫುಲ್ ಡಿಸ್ಕೌಂಟ್ ಕೊಡ್ತಾರೆ ನನಗೆ. ಓಕೆ, ಇವಾಗ ನಿನ್ಗೇನು ಬೇಕಮ್ಮ? ನನಗೆ ಕಾರ್ನ್ ಪಾಲಕ್ ವಡಾಪಾವ್, ನನಗೊಂದು ಚೀಸ್ ಫಿಂಗರ್ಸ್, ಒಂದು ಚೀಸ್ ಮಸಾಲ, ಕಾರ್ನ್ ಚೀಸ್ ಪಾಲಕ್. ನನ್ನ ಪರ್ಸಿಗೆ ಕತ್ತಿ ಬೀಳತ್ತೆ ಅನ್ಸುತ್ತೆ ಇವತ್ತು. ಆದರೂ ನಮ್ಮ ಸೇವಿಯರ್ ಇದ್ದಾರೆ ಮ್ಯಾಮ್, ಪೂರ್ಣಿಮಾ ಅಶೋಕ್ ಅವರು. ಸೊ ಮ್ಯಾಮ್, ಇವಾಗ ನನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಬಂದಿದ್ದೀನಿ. ಚಾಟ್ ಸ್ಟ್ರೀಟ್ ಪ್ರೋಗ್ರಾಮ್ನ ನೋಡ್ಬಿಟ್ಟು ಎಲ್ಲರೂ ಬಂದಿದ್ದಾರೆ ನಿಮ್ಮ ಅಂಗಡಿಗೆ. ಇವಾಗ ಒಂದು ವಿಷಯ ಏನಪ್ಪ ಅಂತಂದರೆ, ಎಲ್ಲರೂ ಬೇಕಾಗಿರೋದು ಆರ್ಡರ್ ಮಾಡಿದ್ದಾರೆ. ನಂಗೆ ಡಿಸ್ಕೌಂಟ್ ಕೊಡ್ತೀರಾ? ಹೆಂಗಮ್ಮ ಡಿಸ್ಕೌಂಟ್ ಕೊಡ್ತಾರೆ? ಏ ಕಮಾನ್. ಅದೇ ಈ ಸಾಣಿ ಅಂತ ಒಬ್ಳು ಇದ್ಲಲ್ಲ, ಅವಳು ಏನಂದ್ರೆ ಅದೇ ಬೆಳ್ಳಿಗೆ ಫುಲ್ ಉದ್ದ ಕೂದಲು ಸಖತ್ತಾಗಿರ್ಲಲ್ಲ, ಮಾಡೋ ಥರ ಇದ್ಲು. ಹಿಂಗ ಗೊತ್ತಾ ಸಾಣಿ? ಅಲ್ಲ, ಅವಳು ನಮ್ಮ ಲೈಕ್ ಯಾವಾಗಲೂ ಸಿಗ್ತಿರ್ಲಲ್ವಾ ಅವಳು. ಓಕೆ, ಇವಾಗ ಸಾಣಿ ಕತೆ ಬಿಟ್ಟಾಕಿ ಇವಾಗ ಆಟ ಆಡೋಣ ಗೇಮು. ಒಂದು ಮೆಮೊರಿ ಗೇಮು. ಏನಕ್ಕೆ ಸಾಣಿ ಬಗ್ಗೆ ಕೇಳಿದೆ ಅಂದರೆ, ಅವಳು ನಮ್ಮ ಚೈಲ್ಡ್ಹುಡ್ ಫ್ರೆಂಡು. ಸೊ ಅವಳ ಬಗ್ಗೆ ನ್ಯಾಪ್ಕ ಇದೆ ಹೇಳುವಂತ. ಸೊ ಇವಾಗ ನ್ಯಾಪ್ಕ ಅಂದರೆ ಇದು ಮೆಮೊರಿ ಗೇಮ್ ಆಡ್ತೀನಿ. ಇನ್ನೂ ನಾವು ಆರ್ಡರ್ ಎಲ್ಲ ಮಾಡಿದ್ವಲ್ಲ, ಅದು ರೆಡಿ ಆಗೋಷ್ಟೊಳಗೆ ಗೇಮ್ ಆಡೋಣ. ಸೊ ಯಾರಿಬ್ರು ಆಡ್ತೀರಾ? ಯಾರನ್ನ ಇಬ್ರು ಬೇಕು ನನಗೆ.
ರೆಡಿನಾ? ಸೊ ಇವಾಗ ಇದನ್ನ ಮೆಮೊರೈಸ್ ಮಾಡ್ಕೊಳ್ಳಿ. ಇದರಲ್ಲಿ ಏನಿದೆ ಅಂದರೆ ನಮ್ಮ ಉದ್ಯಮ ಮ್ಯೂಸಿಕಲ್ಲಿ ಬರೋ ಎಲ್ಲ ಪ್ರೋಗ್ರಾಮ್ಸ್ ಲಿಸ್ಟು ಅದ್ರ ಟೈಮಿಂಗ್ಸ್ ಇದೆ. ಸೊ ಇದನ್ನ 1 ನಿಮಿಷದಲ್ಲಿ ಮೆಮೊರೈಸ್ ಮಾಡ್ಕೊಂಬಿಡಿ. ಅದನ್ನ ನೋಡದೆ ಹೇಳಬೇಕು. ಓಕೆ, ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಓಕೆ, ಇವಾಗ ಟೈಮ್ ಅಪ್ ಕೊಡಿ. ಸೊ ಇಬ್ರು ಮೆಮೊರೈಸ್ ಮಾಡ್ಬಿಟ್ಟಿದ್ದಾರೆ. ಇವಾಗ ಚೈತ್ರನ ಜ್ಯೋತಿನ ಯಾರು ಗೆಲ್ತಾರೆ ನೋಡೋಣ. ಯಾರು ಗೆಲ್ತಾರೆ? ಓಕೆ, ಚೈತ್ರ ಜ್ಯೋತಿ. ನಾನು ಒಬ್ಬಳೇ ಶೇರ್ ಮಾಡ್ತಾ ಇದ್ದೀನಿ. ರೆಡಿನಾ ಗೇಮ್ ಮಾಡಕ್ಕೆ? ಓಕೆ, ಟೈಮ್ ಸ್ಟಾರ್ಟ್ಸ್ ನೌ. Mantra Sara 7 o'clock. Okay. Then Breakless Band 12 o'clock. Nam Industry Kate 8 o'clock. 6 o'clock Live Request. 1 o'clock Live Request again. 12 o'clock Music Express. Okay. And Saturday, Sunday 12 o'clock ನನ್ನ favorite program Chat Street. Okay. And 4 o'clock then 4 o'clock ನಮ್ಮ ಕ್ಯಾಂಪಸ್ ಕಥೆಗಳು. ದೆನ್ 6 o'clock ಲೈವ್ ರಿಕ್ವೆಸ್ಟ್. 6 o'clock ಆದ್ಮೇಲೆ 1 o'clock ಆದ್ಮೇಲೆ 8 o'clock ಆದ್ಮೇಲೆ ಮತ್ತೆ ಬೆಳಗ್ಗೆ ಹೋಗ್ಬಿಟ್ಲು. ಓಕೆ, ಚೆನ್ನಾಗಿದೆ. ನೆಕ್ಸ್ಟ್ ರೆಡಿನಾ? ರೆಡಿ. ಓಕೆ. ಮಂತ್ರ ಸಾರ 7 AM, ವಾಟರ್ ಮಾರ್ನಿಂಗ್ 8 AM, ಬ್ರೇಕ್ಲೆಸ್ ಬ್ಯಾಂಡ್ 9 AM, ಲೈವ್ ರಿಕ್ವೆಸ್ಟ್ 12 AM, ಮ್ಯೂಸಿಕ್ ಎಕ್ಸ್ಪ್ರೆಸ್ 1 AM, ಅಗೇನ್ ಲೈವ್ ರಿಕ್ವೆಸ್ಟ್ 3 AM, ಮತ್ತು ಮ್ಯೂಸಿಕ್ ಎಕ್ಸ್ಪ್ರೆಸ್ 5 PM, ಸಾರಿ 3 AM ಅಲ್ಲ 3 PM, ಆಮೇಲೆ 5 PM, ಆಮೇಲೆ ನಮ್ಮ ಇಂಡಸ್ಟ್ರಿ 90 ನಾನ್ ಸ್ಟಾಪ್ 9 AM, ನಮ್ಮ ಇಂಡಸ್ಟ್ರಿ ಕತೆಗಳು ನಾನ್ ಸ್ಟಾಪ್ 9 PM, ನಮ್ಮ ಇಂಡಸ್ಟ್ರಿ ಕತೆಗಳು 8 PM, ಸಾಟರ್ಡೆ ಸಂಡೇ 12 PM, ನನ್ನ ಫೇವ್ರೆಟ್ ಚಾಟ್ ಸ್ಟ್ರೀಟ್, ದೆನ್ ಕ್ಯಾಂಪಸ್ ಕತೆಗಳು ಅಲ್ಲ, ಆಮೇಲೆ ಇವಾಗ ನಂಗೆ ನಿದ್ದೆ ಬಂದ್ಬಿಡ್ತು. ಟೈಮ್ ಆಗೋಯ್ತು. ಎಲ್ಲ ಕರೆಕ್ಟಾಗಿ ಹೇಳಿದ್ದಾರೆ. ಸೊ ಈ ಗೇಮ್ ಆಡ್ಸಿದ್ದು ಸುಮ್ಮನೆ ಟೈಮ್ ಪಾಸ್ಗೆ. ಸೊ ಇಬ್ರು ವಿನ್ನರ್ಸು, ಇಬ್ರಿಗೂ ಗಿಫ್ಟ್ ಇಲ್ಲ, ಏನೂ ಇಲ್ಲ. ಫುಲ್ ಮೆಮೊರಿ ಎಲ್ಲ ನಾಪಿಸ್ಕೊಂಡೆಲ್ಲ ಹೇಳ್ಬಿಟ್ರು. ಬರೀ 10 ರೂಪೀಸ್ಗೆ ಬ್ಲ್ಯಾಕ್ ಕರೆಂಟ್ ಫಡ್ಸ್ ತಿಂತಾ ಇದ್ದೀನಿ. ನಿಮಗೂ ಬೇಕಂದ್ರೆ ಪಡಕ ವಡಪಾವ್ಗೆ ಬಾಯ್. ಓಕೆ, ಇಷ್ಟೊತ್ತು ಸುಮ್ಮನೆ ಟೈಮ್ ಪಾಸ್ ಗೇಮ್ ಮಾಡಿದ್ವಿ. ರಿಯಲ್ ಗೇಮ್ ಆಡೋಕ್ಕೆ ನೀವೆಲ್ಲ ರೆಡಿನಾ? ಎಲ್ಲಾನು ಕರ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಚಾಟ್ ಸ್ಟ್ರೀಟ್ ಅಂಡ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ. Left, right, jump, right, left, right, jump, right, left, right, jump. You don't know how to do it. How long? ಓಕೆ, ಇವಾಗ 2 ಗ್ಲಾಸ್ ನೀರು ತೊಗೊಂಬಂದಿದ್ದೀನಿ. ಇವತ್ತು ಫ್ರೆಂಡ್ಶಿಪ್ ಡೇ ಅಲ್ವಾ, ನಿಮಗೆಲ್ಲ ನೀರು ಕುಡ್ಸೋಣ ಅಂತ ಥಿಂಕ್ ಮಾಡಿದೆ. ಬಟ್ ನೀರು ಕುಡ್ಸೋಕ್ಕಿಂತ ನೀರಲ್ಲಿ ಆಟ ಆಡಿದ್ರೆ ಹೆಂಗಿರುತ್ತೆ, ಚೆನ್ನಾಗಿರುತ್ತಲ್ವಾ? ಸೊ ನಮ್ಮ ವೀಕ್ಷಕರು ನೋಡ್ತಾ ಇದ್ದಾರೆ, ನನ್ನ ಫ್ರೆಂಡ್ಸ್ ಎಲ್ಲ ಎಷ್ಟು ಸ್ಪೋರ್ಟಿವ್ ಅಂತ. ನಿಜವಾಗ್ಲೂ ಚೈಲ್ಡ್ಹುಡ್ ಮೆಮೊರೀಸ್ ನಾವು ಮತ್ತೆ ಜ್ಞಾಪಕ ಮಾಡ್ಕೊಬೋದು. ಸೊ ಈ ಗೇಮ್ ಬಗ್ಗೆ ಹೇಳ್ಬಿಡ್ತೀನಿ, ಇಟ್ಕೊಳ್ಳಿ ಒಂದು ನಿಮಿಷ. ನಾವು 6 ಜನದಲ್ಲಿ 2 ಟೀಮ್ ಮಾಡೋಣ. 2 ಟೀಮಲ್ಲಿ ಈ ಗ್ಲಾಸ್ ಆಫ್ ವಾಟರ್ನ ಒಬ್ರನ್ನೊಬ್ರು ಪಾಸ್ ಮಾಡಿಬಿಟ್ಟು ಫಸ್ಟ್ ಹೋಗ್ಬಿಟ್ಟು ಯಾರು ಅವ್ರನ್ನ ಎಲ್ಲ ಮುಟ್ತಾರೆ ಅವರೇ ವಿನ್ನರ್ಸು. ನೋಡಿ, ಈ ಥರ ಎಲ್ಲ ನೀರು ಚೆಲ್ಲಂಗಿಲ್ಲ. ಓಕೆ, ದ ಗೇಮ್ ರೂಲ್ ಏನಂದರೆ ಅರ್ಧ ಗ್ಲಾಸ್ ನೀರು ಅಟ್ಲೀಸ್ಟ್ ಆ ಬಾಟ್ಲಲ್ಲಿ ಇರಲೇಬೇಕು. ಸರಿನಾ? ಅರ್ಥ ಆಯ್ತಾ? ರೆಡಿನಾ? ಆ ಗ್ಲಾಸು, ಸಾರಿ ಬಾಟ್ಲ್ ಅಲ್ಲ ಗ್ಲಾಸು. ಸೊ ರೆಡಿ ಟು ಪ್ಲೇ ದ ಗೇಮ್? ಎಸ್. ಸೊ ಸ್ಟಾರ್ಟ್ ಮಾಡೋಣ. ಓಕೆ, ದ ಗೇಮ್ ಸ್ಟಾರ್ಟ್ಸ್ ನೌ. ಆ್ಯಕ್ಚುಲಿ ಹೇಳಕ್ ಹೋದ್ರೆ ಎಲ್ಲ ಆ್ಯಂಗಲಿಂದ ನೋಡಿದ್ರೆ ನಾನೇ ವಿನ್ನರ್ ಆಗಬೇಕಾಗಿತ್ತು. ಬಟ್ ಇವಳು ಗೆಲ್ಲಿ ಅಂತ ನಾನು ನಿಧಾನಕ್ಕೆ ಓಡಿದೆ. ಫ್ರೆಂಡ್ಶಿಪ್ ಡೇ ಅಲ್ವಾ, ಸೊ ಫ್ರೆಂಡ್ಸು ಚೆನ್ನಾಗಿರಲಿ ಅಂತ ನಾನು ಡೇಸಲ್ಲಿ ಏನೂ ಬಿಟ್ಕೊಳ್ಳಿಲ್ಲ, ಇವತ್ತೇನೋ ಬಿಟ್ಕೊಳ್ಳ. ಎಸ್, ಆ್ಯಕ್ಚುಲಿ ಓಡಿ ಸುಸ್ತಾಗೋಯ್ತು, ಅದಕ್ಕೆ ನೀರು ಕುಡಿದೆ. ಎನಿವೆ, ಇವತ್ತು ಮಸಾಲೆ ದೋಸೆ ತಿಂದ್ವಿ, ಬ್ಯಾಗ್ ಶಾಪಿಂಗ್ ಮಾಡಿದ್ವಿ, ಆಮೇಲೆ ವಡಾಪಾವ್ ಕೂಡ ತಿಂದ್ವಿ. ಸೊ ಫ್ರೆಂಡ್ಶಿಪ್ ಡೇ ದಿನ ನೀವು ನನ್ನ ಜೊತೆ ಬಂದು ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ನಿಮಗೆಲ್ಲ ಹೆಂಗೆ ಅನಿಸ್ತಾ ಇದೆ? ಆ್ಯಂಡ್ ಒಬ್ಬೊಬ್ಬರೇ ಹೇಳಿ, ನಿಮ್ಮ ಬೆಸ್ಟ್ ಫ್ರೆಂಡು ಅವ್ರಿಗೆ ಯಾವ್ದಾನ ಒಂದು ಮೆಸೇಜ್ ಏನಂತ ಹೇಳೋಕ್ಕೆ ಇಷ್ಟಪಡ್ತೀರಾ ಫ್ರೆಂಡ್ಶಿಪ್ ಡೇ ದಿನ ಅಂತ? ಓಕೆನಾ?
ಸ್ಟಾರ್ಟಿಂಗ್ ಆಫ್ ವಿತ್ ಯು. ಓಕೆ, ಇವತ್ತು ನಾನು ಆ್ಯಕ್ಚುಲಿ ವಿಷನ್ ಜೊತೆ ಶಾಪಿಂಗ್ ಬಂದಿದ್ದೆ. ನಿನ್ನ ಜೊತೆ ಶಾಪಿಂಗ್ ಮಾಡಿ ನಂಗೆ ಸಖತ್ ಖುಷಿ ಆಯಿತು. ನಿನ್ನ ಬಿಗ್ ಸರ್ಪ್ರೈಸ್ ನಿಂಗೆ ಸಿಕ್ಕಿದ್ದು ಆಫ್ಟರ್ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು. ಓಕೆ, ನಾನಂತೂ ಸಖತ್ ಎಂಜಾಯ್ ಮಾಡಿದೆ. ಬ್ಯಾಗ್ ಪರ್ಚೇಸ್ ಮಾಡಿದ್ದೀನಿ. ಆ ಬ್ಯಾಗ್ ಅಂತೂ ನನ್ನ ನೆಕ್ಸ್ಟ್ ಫ್ರೆಂಡ್ಶಿಪ್ ಡೇಗೂ ಕೂಡ ನಾನು ಅದನ್ನೇ ನೆನೆಸ್ಕೊತೀನಿ. ಓಕೆ, ವೆರಿ ನೈಸ್. ಸೊ ಉಷಾ, ನನ್ನ ಬೆಸ್ಟ್ ಫ್ರೆಂಡ್ ಅಂದರೆ ಚೈತ್ರ ಮಾತ್ರ. ನೋಡಿದ್ರಾ ನಾನು ಎದುರುಗಡೆನೆ ಬಾರ್ಗೆ ನನಗೆ ಮಾಡಿಲ್ಲ, ಬರೀ ಚೈತ್ರನ್ ಮಾತ್ರ ಮಾಡಿದ್ದೀನಿ. ಫ್ರೆಂಡ್ಸು ಎಷ್ಟು ತರಲೆಗಳು ಅಂತ ಕೂಡ ತೋರಿಸ್ತಾರೆ. ಸೊ ಚೈತ್ರ ಇಸ್ ಆಲ್ವೇಸ್ ಬೆಸ್ಟ್. ಎಲ್ಲರಿಗೂ ಬಾರ್ಗೇನ್ ಮಾತಾಡಿ, ಬಟ್ ನನಗೂ ಬಾರ್ಗೇನ್ ಮಾಡಿದ್ರು. ಸೊ ಐ ಹ್ಯಾಡ್ ಅ ವೆರಿ ಆಸಮ್ ಡೇ. ಅಯ್ಯ ಬರೀ ಬಾರ್ಗೇನ್ ಅಂತ. ಓಕೆ, ಯು. ನನ್ನ ಬೆಸ್ಟ್ ಫ್ರೆಂಡ್ ಚೈತ್ರ. ಕ್ಲಾಸಲ್ಲಿ ನಾವಿಬ್ಬರು ಒಟ್ಟಿಗೆ ಇರ್ತೀವಿ. ಇವತ್ತು ಅಕಸ್ಮಾತ್ ಸಿಕ್ಕಿದ್ಲು. ನನ್ನ ಮೆಸೇಜ್ ಏನಂದರೆ, ಇದೇ ರೀತಿ ಚಾಟ್ ಸ್ಟ್ರೀಟ್ ಮಾಡ್ತಾ ಇರೋ ಪ್ರೋಗ್ರಾಮ್ ತುಂಬ ಚೆನ್ನಾಗಿರುತ್ತೆ. ಅದೇ ಜಾಸ್ತಿ ದಪ್ಪ ಮಾತ್ರ ಆಗ್ಬೇಡ, ಇದೇ ರೀತಿ ಹೇಳಬೇಕು. ನೆಕ್ಸ್ಟು ನನಗಂತೂ ತುಂಬ ಖುಷಿ ಆಯಿತು ಚಾಟ್ ಸ್ಟ್ರೀಟಲ್ಲಿ ಬಂದು ನಿಮ್ಮ ಜೊತೆ ಮಾತಾಡೋದು, ಗೇಮ್ಸ್ ಎಲ್ಲ ಆಡಿ ತುಂಬ ಖುಷಿ ಆಯಿತು. ಓಕೆ, ಬೆಸ್ಟ್ ವೇ ಟು ಸೆಲೆಬ್ರೇಟ್ ಫ್ರೆಂಡ್ಶಿಪ್. ಹೆಂಗಮ್ಮ ಬೆಸ್ಟ್ ವೇ. ನೆಕ್ಸ್ಟು ನನಗೂ ಅಷ್ಟೇ ನಿನ್ನ ಮೀಟ್ ಮಾಡಿ ತುಂಬ ಇಷ್ಟ ಆಯಿತು, ಖುಷಿ ಆಯಿತು. ಮಸಾಲೆ ದೋಸೆ ತಿಂದ್ವಿ, ನಿನ್ನ ಶೋಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ದಂಗೆ ಆಯಿತು. ಸೊ ಚೈಲ್ಡ್ಹುಡ್ದೆಲ್ಲ ಜ್ಞಾಪಕ ಬಂತು, ನಿನ್ನ ಜೊತೆ ಆಟ ಆಡ್ತಾ ಇದ್ದಿದ್ದು ಅದೆಲ್ಲ ತಿರ್ಗಾ ಜ್ಞಾಪಕ ಬಂತು. ಸೊ ಎಲ್ಲ ಫ್ರೆಂಡ್ಸ್ಗೂ ನಾವು ಇದೇ ಹೇಳೋದು, ಇದೇ ಥರ ಚೆನ್ನಾಗಿರಬೇಕು, ಒಬ್ರಿಗೊಬ್ರು ಫ್ರೆಂಡ್ಸು ಬಿಟ್ಕೊಡ್ಬೇಕು. ನಾನು ಹೇಳಿದ್ನಲ್ಲ, ನಮ್ಮ ಗೈಡು, ನಮ್ಮ ಫಿಲಾಸಫರು, ನಮ್ಮ ಬಾಸು, ನಮ್ಮ ಅಕ್ಕ, ನಮ್ಮ ಫ್ರೆಂಡ್ ಎಲ್ಲ ಇವರೇ. ಸೊ ನನಗಂತೂ ತುಂಬ ಖುಷಿ ಆಯಿತು. ನೀವು ಶೋನ ನೋಡಿ ತುಂಬ ಎಂಜಾಯ್ ಮಾಡಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಸೊ ನೋಡಿದಲ್ಲ ಫ್ರೆಂಡ್ಸ್, ಇವತ್ತು ಚಾಟ್ ಸ್ಟ್ರೀಟಲ್ಲಿ ನಾನು ಏನೇನೆಲ್ಲ ತೋರಿಸಿದೆ ಅಂತ. ನಿಮಗೆ ನನ್ನ ಶೋ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ನನ್ನ ಶೋನಲ್ಲಿ ತೋರಿಸಿದಂಥ ಜಾಗಕ್ಕೆ ನನ್ನ ಫ್ರೆಂಡ್ಸ್ ನನಗೆ ಗೊತ್ತಿಲ್ಲದೇ ಬಂದಿದ್ದರು. ಅವ್ರನ್ನ ಸರ್ಪ್ರೈಸ್ ಆಗಿ ನಾನು ಕೂಡ ಮೀಟ್ ಮಾಡಿ ತುಂಬ ಖುಷಿಪಟ್ಟೆ. ಅದು ಇವತ್ತು ವೆರಿ ಸ್ಪೆಷಲ್ ಡೇ, ಫ್ರೆಂಡ್ಶಿಪ್ ಡೇ. ಫ್ರೆಂಡ್ಶಿಪ್ ಡೇ ಬಗ್ಗೆ ಹೇಳಬೇಕಾ, ಎಲ್ಲರಿಗೂ ಎವ್ರಿ ಹ್ಯೂಮನ್ ಬೀಯಿಂಗ್ ನೀಡ್ಸ್ ಅ ಫ್ರೆಂಡ್. ರಿಲೇಟಿವ್ಸ್ ಇಲ್ಲ ಅಂದ್ರೂ ಫ್ರೆಂಡ್ಸು ಅನ್ನೋರೇ ನಮ್ಗೆ ಯಾವಾಗಲೂ ಬರೋದು. ಸುಖ ಒಂದೇ ಅಲ್ಲ, ದುಃಖ ಕೂಡ ಹಚ್ಕೊಳ್ತಾರೆ ಫ್ರೆಂಡ್ಸ್. ಸೊ ಫ್ರೆಂಡ್ಶಿಪ್ಗೆ ನಾನಂತೂ ತುಂಬ ವ್ಯಾಲ್ಯೂ ಕೊಡ್ತೀನಿ, ನೀವು ಕೊಡ್ತೀರಾ ಅಂತ ನನಗೆ ಗೊತ್ತು. ಸೊ ಆದಷ್ಟು ಬೇಗ ನಿಮ್ಮ ಫ್ರೆಂಡ್ಗೆ ನೀವು ಕೂಡ ವಿಶ್ ಮಾಡಿ, ಅಟ್ಲೀಸ್ಟ್ ಕಾಲ್ ಮಾಡಿಬಿಟ್ಟು ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅನ್ನಿ. ಅಕಸ್ಮಾತ್ ಟೈಮ್ ಸಿಕ್ಕರೆ ಮೀಟ್ ಮಾಡಿ, ಸಂಡೇ ಅಲ್ವಾ, ವೀಕೆಂಡು ಸಕ್ಕತ್ತಾಗಿರುತ್ತೆ. ನನ್ನ ಫ್ರೆಂಡ್ಸ್ನ ನಾನು ಮೀಟ್ ಮಾಡಿದ್ದೀನಿ, ನೀವು ಮೀಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಳ್ತೀನಿ. ಆ್ಯಂಡ್ ಇವತ್ತಿನ ಶೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ನನಗೆ ಗೊತ್ತು. ಎನಿವೇ ಫ್ರೆಂಡ್ಸ್, ಮತ್ತೆ ಸ್ಯಾಟರ್ಡೆ ಅಂದರೆ ನೆಕ್ಸ್ಟ್ ವೀಕ್ ಮತ್ತೆ ಸಿಗೋಣ ಇನ್ನೊಂದು ಹೊಸ ಪ್ಲೇಸಲ್ಲಿ, ಹೊಸ ಐಟಮ್ಸ್ ಜೊತೆಗೆ, ಹೊಸ ಶಾಪಿಂಗ್ ಸೆಂಟರ್ಸ್ ಜೊತೆಗೆ. ಸೊ ನೀವೇನು ಮಾಡಬೇಕು, ಅಲ್ಲಿವರೆಗೂ ಕೀಪ್ ವಾಚಿಂಗ್ ಓನ್ಲಿ ಆನ್ ಉದ್ಯಮ್ ಮ್ಯೂಸಿಕ್.